ಹಲೋ ಹಾಯ್ ವೀಕ್ಷಕರೇ, ವೇದಾ ಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಸಂಡೇ ಸ್ಪೆಷಲ್ ಚಿಕನ್ ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 kgಗಿಂತ ಸ್ವಲ್ಪ ಜಾಸ್ತಿ ಇದೆ ಬೋನ್ಲೆಸ್ಸು ಮತ್ತು ಸ್ಕಿನ್ ಔಟು ಚಿಕನ್ನ ತೊಗೊಂಡಿದ್ದೀನಿ. ಈ ಥರ ಮೆತ್ತಗಿರುತ್ತಲ್ಲ ಚಿಕನ್ನು, ಈ ಥರ ತೊಗೊಂಡ್ರೆ ಸಾಕು. ಹಾಗೆ ನಾನು ಮಸಾಲೆಗೆ 2 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ಪುದೀನ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸೈಡಿಗೆ ತೆಗೆದಿಡ್ತೀನಿ. ನಾನು ಇವಾಗ ಚಿಕನ್ನ ಚೆನ್ನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದನ್ನು ನೈಸಾಗಿ ರುಬ್ಬಾರ್ದು, ತರಿಯಾಗಿಯೇ ರುಬ್ಕೋಬೇಕು. ಇವಾಗ ನಾನು ಮಸಾಲೆ ಹಾಕ್ಕೊಂಡಿರೋ ಜಾರಿಗೇ ಚಿಕನ್ ಹಾಕ್ಕೊಂಡು ಈ ಥರ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ತರಿಯಾಗಿಯೇ ಇರಬೇಕು. ನೋಡಿ, ಈ ಥರ ಚಿಕನ್ ರೋಲ್ ಮಾಡಿ ತಿಂದರೆ ತುಂಬ ಟೇಸ್ಟಿ, ರುಚಿನೂ ಸಹ ಇರುತ್ತೆ. ಒಂಥರ ಸ್ಪೆಷಲ್ ಆಗೂ ಸಹ ಇರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಖುಷಿಯಿಂದ. ನಾನು ಎಲ್ಲನೂ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಷ್ಟು ಖಾರದ ಪೌಡ್ರು ಮತ್ತು 1 ಸ್ಪೂನು ಗರಂ ಮಸಾಲನೂ ಹಾಕ್ಕೊಂಡು, ಹಾಗೆ ಇದರಲ್ಲಿ 1 ಕೋಳಿ ಮೊಟ್ಟೆನೂ ಈ ಥರ ಒಡೆದು ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಏನೂ ಹಾಕೋಂಗಿಲ್ಲ, ಇಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸೈಡಿಗೆ ಇಟ್ಕೊತೀನಿ. ಹಾಗೆ ನಾನು ಚಪಾತಿ ಹಿಟ್ಟಿಗೆ ಹೇಗೆ ನಾವು ಹಿಟ್ಟನ್ನ ಕಲಿಸ್ತೀವೋ ಅದೇ ಥರ ನಾನು ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ, ಚೆನ್ನಾಗಿ ನೆನೆಯಲಿ ಅಂತ ಗೋಧಿ ಹಿಟ್ಟು. ಇವಾಗ ಅರ್ಧ ಹೋಳು ಲಿಂಬೆಹಣ್ಣು ರಸ ಇಟ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ಚಪಾತಿನ ಈ ಥರ ಲಟ್ಟಿಸ್ಬಿಟ್ಟು ಎಡ್ಜಿಗಿರೋದೆಲ್ಲ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಎಷ್ಟು ತೆಳಗಿರಬೇಕು. ಇದನ್ನು ಲೈಟಾಗಿ ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸಬಾರ್ದು. ಸುಮ್ಮನೆ ಹಂಚಿನ ಮೇಲೆ 2 ಸೈಡು ಸುಮ್ಮನೆ ಹಾಕಿ ತೆಗಿಬೇಕು ಅಷ್ಟೇ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ಥರ ಬೇಯಿಸ್ಕೊಂಡ್ರೆ ಸಾಕು ಚಪಾತಿ. ಫುಲ್ ಬೇಯಿಸ್ಬೇಕಂತೇನಿಲ್ಲ, ಸ್ವಲ್ಪ ಚಪಾತಿ ಮೆತ್ತಗೆ ಇರಬೇಕು. ನೋಡಿ, ಈ ಥರ. ಇವಾಗ ನಾನು ಒಂದು ಚಪಾತಿನ ಮಣೆ ಮೇಲೆ ಈ ಥರ ಇಟ್ಕೊಂಡು ರುಬ್ಕೊಂಡಿದ್ನಲ್ಲ ಚಿಕನ್ ಮಸಾಲೆ, ಆಗ ಅದನ್ನು ಈ ಥರ ರೋಲ್ ಮಾಡಿ ಈ ಥರ ಉದ್ದಕ್ಕೆ ಸ್ಟ್ರೈಟಾಗಿ ಈ ಥರ ನಾನು ಹಾಕ್ಕೊತಾ ಇದ್ದೀನಿ ಚಪಾತಿ ಮೇಲೆ. ಮತ್ತು ಒಂದು ರೋಲು ಈ ಥರ ಸುತ್ತಿ ಸೆಂಟ್ರಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಚಪಾತಿಯಲ್ಲಿ 2 ಮಾಡ್ಕೋಬೋದು. ಹಾಗೆ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನ ಸ್ವಲ್ಪ ಕಲಸಿ ತೊಗೊಂಡಿದ್ದೆ. ಈ ಥರ ಎಡ್ಜಿಗೆ ಹಾಕ್ಬಿಟ್ಟು ಈ ಥರ ಅಂಟಿಸಿ ಮತ್ತೆ ನಾನು ಈ ಥರ ರೋಲ್ ಮಾಡಿ ತೊಗೊತಾ ಇದ್ದೀನಿ. ಅಂದರೆ ಈ ಥರ ರೋಲ್ ಮಾಡಿದ್ರೆ ಕ್ಲೀನಾಗಿ ಅಂಟ್ಕೊಳ್ಳುತ್ತೆ, ಎಣ್ಣೆಲಿ ಹಾಕಿದ್ರೂ ಸಹ ಬಿಡೋದಿಲ್ಲ. ನೋಡಿ, ಈ ಥರ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ. ನಮಗೆ ಎಷ್ಟೆಷ್ಟು ಸಣ್ಣದಾಗಿ ಬೇಕೋ, ದೊಡ್ಡ ಪೀಸು ಇಲ್ಲ ಸಣ್ಣ ಪೀಸ್ ಹೇಗಾದರೂ ನಾವು ಕಟ್ ಮಾಡ್ಕೋಬೋದು. ನಮಗೆ ಎಷ್ಟಿದ್ರೆ ಸಾಕು. ನೋಡಿ, ಈ ಥರ ಎಲ್ಲನೂ ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ಕಡೆ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ಇವಾಗ ಎಣ್ಣೆಯಲ್ಲಿ ಒಂದೊಂದೇ ಹಾಕ್ಕೊತಾ ಇದ್ದೀವಿ. ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬಾರ್ದು, ಡ್ರೀ ಫ್ರೈನೂ ಸಹ ಮಾಡಬೇಕು. ಅಂದರೆ 2 ಸತಿ ಮಾಡಬೇಕು. ಸುಮ್ಮನೆ ಇವಾಗ ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬಾರ್ದು, ಸ್ವಲ್ಪ ಲೈಟಾಗಿಯೇ ಬೇಯಿಸ್ಕೋಬೇಕು. ಮತ್ತು ಇನ್ನೊಂದು ಸತಿ ಡ್ರೈ ಫ್ರೈ ಮಾಡಬೇಕು, ಅಂದರೆ ಇನ್ನೊಂದು ಸತಿ ಹಾಕ್ಕೋಬೇಕು. ಆವಾಗ ಕ್ರಿಸ್ಪಿಯಾಗಿ ಇರುತ್ತೆ ಚಿಕನ್ ರೋಲು. ಬರೀ ಒಂದೇ ಥರ ಕಬಾಬು, ಫ್ರೈ, ಗ್ರೇವಿ ಅಂತೆ ಅದೇನೋ ಎಲ್ಲ ಮಾಡಿ ತಿಂದು ಬೇಜಾರಾಗಿರುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿದೆ, ಸೂಪರಾಗಿರುತ್ತೆ. ಇದನ್ನು ಹಾಗೆ ತಿನ್ಬೋದು, ಇದಕ್ಕೇನು ಸಾಸು ಸಾಂಬಾರು ಅಂತ ಏನು ಬೇಕಾಗಲ್ಲ. ನೋಡಿ, ಇದೇ ಥರ ಎಲ್ಲನೂ ಸಹ ಮಾಡಿ ತಗೊಂಡು ಲಾಸ್ಟಿಗೆ ಫೈನಲ್ಲು ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ.
ನಿಧಾನಕ್ಕೆ ಹಾಕ್ಕೋಬೇಕು. ನೋಡಿ ಇವಾಗ ಫೈನಲಿ 2 ಸತಿ ಫ್ರೈ ಮಾಡ್ಕೊಂಡಿದ್ದೀವಿ. ಈ ಥರ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ.